ಸುಮಾರಾಗಿ 50 ಲಕ್ಷ ರೂಪಾಯಿ ಬೆಲೆ ಬಾಳುವಂತಹ ಈ ಹಾರವನ್ನ ರಾಯರ ಈ ಜನ್ಮದಿನದಂದು ಸಮರ್ಪಣೆ ಮಾಡ್ತಾ ಇದ್ದಾರೆ. ತೂಗಿರೆ ರಾಯರ ತೂಗಿರೆ ಗುರುಗಳ ತೂಗಿರೆ ಯತಿ ಕುಲ ತಿಲಕಾರ. ಎಲ್ಲ ಜೀವನದಲ್ಲಿ ನಮ್ಗೆ ಏನೇನ್ ನಡೆದಿದೆ ಅದಷ್ಟು ಶ್ರೀನಿವಾಸನ ದಯೆ ರಾಯರ ಕೃಪೆಯಿಂದ. ಗೌಡ್ಗೆರೆ ವೆಂಕಟರಮಣಾಚಾರ್ಯ ಸೋದರಳಿಯಂದ್ರು ನಮ್ಮ ಮನೆಯವರ ಮುತ್ತಾತ. ತುಂಗಾ ತೀರದಿ ನಿಂತ ಸುಯತಿವರ ನ್ಯಾರೇ ಪೇಡಮ್ಮಯ್ಯ. ಸ್ನೇಹಿತರೆ ನಮಸ್ಕಾರ. ಕಲಾ ಮಾಧ್ಯಮದಲ್ಲಿ ತಾವು ಈಗಾಗಲೇ ನೋಡಿರುವಂತಹ ವಿಶೇಷ ಸಂದರ್ಶನಗಳಲ್ಲಿ ಒಂದು ಓಮನ್ ದೇಶದಲ್ಲಿ ನೆಲೆಸಿರುವಂತಹ ಉದ್ಯಮಿಗಳಾದಂತಹ ಕನ್ನಡಿಗರು ನಮ್ಮ ಜಿ.ವಿ. ರಾಮಕೃಷ್ಣ ಹಾಗೂ ಡಾಕ್ಟರ್ ಕವಿತಾ ರಾಮಕೃಷ್ಣ ದಂಪತಿಗಳು. ಡಾಕ್ಟರ್ ಕವಿತಾ ರಾಮಕೃಷ್ಣ ಅವರು ಒಮಾನ್ ದೇಶದಲ್ಲಿ ಒಮಾನಿ ಪ್ರಜೆಗಳಿಗೆ ಯೋಗ, ಭಾರತೀಯ ಯೋಗವನ್ನು ಹೇಳ್ಕೊಡೋ ಮೂಲಕ ಅಲ್ಲಿ ಭಾರತೀಯ ಸಂಸ್ಕೃತಿಯನ್ನ, ಭಾರತೀಯ ಪರಂಪರೆಯನ್ನ ಹರಡಿಸ್ತಿರುವಂತವರು. ಇವರ ಒಂದು ವಿಶೇಷ ಸೇವೆ ಏನು ನೀವೇ ಕೇಳಿ ಬನ್ನಿ, ಕೇಳೋಣ ಅವರ ಮಾತುಗಳನ್ನ. ದೇವರು ಅಂದ್ರೆ ತಿರುಪತಿ ತಿಮ್ಮಪ್ಪ, ಗುರುಗಳು ಅಂತಂದ್ರೆ ಮಂತ್ರಾಲಯದ ರಾಗಪ್ಪ. ನಮ್ಮ ಜೀವನದಲ್ಲಿ ಬೇಡಿದ್ದನ್ನೆಲ್ಲ ಕೊಡ್ತಾ ಇರೋಂತಹ ದೈವ ತಿರುಪತಿ ಶ್ರೀನಿವಾಸ. ನಾವು ಬೇಡೋದು ರಾಯರನ್ನ. ನಮೋ ಅತ್ಯಂತ ದಯಾಳುವೆ ಅನ್ನೋ ಪದಾನ ಕೇವಲ ರಾಯರ ಶ್ಲೋಕದಲ್ಲಿ ಅಳವಡಿಸಲಾಗಿದೆ. ಅದನ್ನು ನೀವೆಲ್ಲರೂ ತಿಳ್ಕೊಂಡೇ ಇದ್ದೀರಾ. ನಾವು ಎಲ್ಲೇ ಹೊರಗಡೆ ಹೋಗಬೇಕಾದ್ರೂ, ಚಿಕ್ಕ ಕೆಲಸ ಇದ್ರೂ ನಮ್ಮ ಹಿರಿಯರ ಕಾಲದಿಂದ ಒಂದು ಪದ್ಧತಿ, ಶ್ರೀನಿವಾಸ ದೇವರಿಗೆ ಒಂದು ಹುಂಡಿ ಅಂತ ಮಾಡಿ ಅದರಲ್ಲಿ ನಾವು ದೇವರಿಗೆ ನಮ್ಮ ಕೈಲಾದಷ್ಟು ಒಂದು ಮೀಸಲು ದುಡ್ಡನ್ನು ಇಟ್ಟು ಹೋಗ್ತೀವಿ. ನಾವೆಲ್ಲ ಈಗ ಹೊರಗೆ ಹೋಗುವಾಗ ರಾಯರ ಚರಿತ್ರೆಯನ್ನು ಹೊಂದಿರತಕ್ಕಂಥ ಪುಸ್ತಕವನ್ನು ನಮ್ಮ ಜೊತೆ ತಗೊಂಡು ಹೋಗ್ತೀವಿ. ನಮಗೆ ರಾಯರೇ ನಮ್ಮ ಜೊತೆ ಬಂದಿದ್ದಾರೆ ಅನ್ನೋ ಅಷ್ಟು ನಂಬಿಕೆ, ಧೈರ್ಯ ಅದರಿಂದ. ಅಷ್ಟರ ಮಟ್ಟಿಗೆ ನಮಗೆ ರಾಯರ ಮೇಲೆ ನಂಬಿಕೆ. ನಾವಿಬ್ಬರು ಹುಟ್ಟಿರೋದು ರಾಯರ, ನಮ್ಮ ತಂದೆ ತಾಯಿಗಳು ರಾಯರನ್ನು ಪ್ರಾರ್ಥಿಸಿದ ಮೇಲೆ, ಸೇವೆಗಳು ಮಾಡಿದ ಮೇಲೆ. ನನ್ನ ಮಗ ಅಂದರೆ 2000ರಲ್ಲಿ ಏಪ್ರಿಲ್ ತಿಂಗಳು ನಮ್ಮ ಈಗಿನ ಮಂತ್ರಾಲಯದ ಸ್ವಾಮಿಗಳಾದಂತಹ ಸುಬುಧೇಂದ್ರ ತೀರ್ಥರ ಹಿಂದಿನವರು ಸುಯತೀಂದ್ರರು, ಸುಶೀಲೇಂದ್ರಾಚಾರ್ ಅಂತ ಅವರ ಪೂರ್ವಾಶ್ರಮದ ಹೆಸರು ಎಲ್ಲರಿಗೂ ಗೊತ್ತೇ ಇದೆ. ಅವರು ಚಾಮರಾಜಪೇಟೆಯಲ್ಲಿರುವಂತಹ ಸೀತಾಪತಿ ಅಗ್ರಹಾರದಲ್ಲಿ ರಾಯರ ಮುಂದೆ ಕೂತ್ಕೊಂಡು 5 ವಾರ ನೀನು ರಾಯರಿಗೆ ಕ್ಷೀರಾಭಿಷೇಕ ಮಾಡಿಸಿ 5 ವಾರದೊಳಗೆ ನಿಮಗೆ ಒಳ್ಳೆ ಸುದ್ದಿ ಬರುತ್ತೆ, ಪುತ್ರ ಸಂತಾನ ಆಗತ್ತೆ ಅಂತ ಹೇಳಿದರು. ಮೇ 23ಕ್ಕೆ 2000ರಲ್ಲಿ ನನಗೆ ಪಾಸಿಟಿವ್ ಅಂತ ಬಂದಿದ್ದು. ಹಾಗೆ ಎಲ್ಲ ಜೀವನದಲ್ಲಿ ನಮ್ಗೆ ಏನೇನು ನಡೆದಿದೆ ಅದಷ್ಟು ಶ್ರೀನಿವಾಸನ ದಯೆ ರಾಯರ ಕೃಪೆಯಿಂದ. ನಮ್ಮ ಮನೆತನದ ಬಗ್ಗೆ ಹೇಳಬೇಕು ಅಂತಂದರೆ, ಎಲ್ಲರಿಗೂ ಎಸ್ಪೆಷಲಿ ಮಾಧ್ವ ಸಿದ್ಧಾಂತದಲ್ಲಿ ಪ್ರಾತಸ್ಮರಣೀಯರು. ಹಾಗೆಯೇ ನಮ್ಮ ಶ್ರೀಗಳು ತಿಳಿಸಿದ್ರು ನಮಗೆ. ಇತ್ತೀಚೆಗೆ ನಮ್ಮ ಗೌಡಗೆರೆಗೆ ಬಂದಾಗ ನಮ್ಗವ್ರು ತಿಳಿಸ್ಕೊಟ್ರು, ಗೌಡಗೆರೆ ವೆಂಕಟರಮಣಾಚಾರ್ಯನ ಹೆಸರಿಟ್ಟು ಹೇಳ್ತಾ ಇರಲಿಲ್ವಂತೆ, ದೊಡ್ಡಾಚಾರ್ಯರು ಅಂತ ಹೇಳ್ತಾ ಇದ್ರಂತೆ. ಅಂತಹ ಗೌಡಗೆರೆ ವೆಂಕಟರಮಣಾಚಾರ್ಯ ಸೋದರಳಿಯಂದ್ರು ನಮ್ಮ ಮನೆಯವರ ಮುತ್ತಾತ. ನಮ್ಮಲ್ಲಿ ಶಾಸ್ತ್ರಿಕ ಮನೆತನ ಅಂತ 60 ಅಂತ ಎಲ್ಲರೂ ಕೇಳಿರ್ಬೋದು. ಆ 60 ಮನೆತನಗಳಲ್ಲಿ ನಮ್ಮದು ವೇದಾಂತಿ ಮನೆತನ, ರಾಯರದ್ದು ಬೀಗಮುದ್ರೆ ಮನೆತನ, ನಮ್ಮದು ರಾಯರದ್ದು ಗೌತಮ ಗೋತ್ರ. ಅದೇ ನಮಗೆ ರಾಯರ ಮೊದಲನೇ ಕರುಣೆ ಅಂತ ಹೇಳ್ಬೋದು. ಅಂಥ ವಂಶದಲ್ಲಿ ಜನನ ಅನ್ನೋದನ್ನು ನಮ್ಮ ಪುಣ್ಯ ಅಲ್ವಾ. ಅಂಥ ಗೌಡಗೆರೆ ಮನೆತನದಲ್ಲಿ ಜನಿಸಿ ರಾಯರ ಕೃಪಾಕಟಾಕ್ಷದಿಂದ ಇಲ್ಲಿವರೆಗೂ ಇವತ್ತು ನಾವು ಈ ಮಸ್ಕಟ್ನಲ್ಲಿ ಇರೋದಕ್ಕೂ ರಾಯರ ದಯನೇ ಕಾರಣ. ಹಾಗೆ ಎಲ್ಲದಕ್ಕೂ ಪ್ರತಿಯೊಂದಲ್ಲಿ ಜೀವನದಲ್ಲಿ ಏನೇನು ನಮ್ಮ ಜೀವನದಲ್ಲಿ ನಡೆದಿದೆ ಇಂಚಿಂಚಿಗೆ ನಮಗೆ ಶ್ರೀನಿವಾಸ ರಾಯರ ಕೃಪೆ. 1 ತಿಂಗಳಿಗೊಮ್ಮೆ ನಾವು ತಿರುಪತಿಗೆ ಹೋಗ್ತೀವಿ. ಈಗಿನ ಶ್ರೀಗಳು ನಮಗೆ ರಾಯರ ಸೇವೆ ಮಾಡ್ಕೊಳ್ಳೋಕ್ಕೆ ಅಪಾರವಾದಂತಹ ಅನುಗ್ರಹ ಮಾಡಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ, ನಮಗೆ ದಾರಿ ತೋರಿಸ್ತಾ ಇದ್ದಾರೆ. ಏನು ಮಾಡಬೇಕು ಅಂತಂದ್ರೂ ನಾವು ಅವರನ್ನು ಕೇಳಿದಾಗ ಅಸ್ತು ಅಂತ ಹೇಳಿ ಗುರುಗಳ ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಶ್ರೀಗಳ ಬಗ್ಗೆ ಏನಂತ ಮಾತಾಡೋದು? ನನ್ನ ಪ್ರಕಾರ ಅವರು ಒಂದು ದೊಡ್ಡ ವಿಶ್ವವಿದ್ಯಾಲಯ. ಅವರಿಗೆ ಮಾತೃ ಪ್ರೇಮ, ಮಾತೃ ಹೃದಯ. ನೀವು ವಿದ್ಯಾಪೀಠದ ಹುಡುಗರನ್ನ ಕೇಳ್ಬೋದು, ಅವರ ವಿದ್ವತ್ತಿಗೆ ಮಾತಾಡೋಷ್ಟು ಹತ್ತಿರ ಸಹಿತ ನಾವು ಅವರ ಪಾದಧೂಳಿಗೂ ಸಮ ಅಲ್ಲ. ಅವರು ಮಕ್ಕಳ ಮೇಲೆ ತೋರಿಸೋ ಕಾಳಜಿ, ಅನೇಕ ಬಡಬಗ್ರೆಲ್ಲ ಬರ್ತಾರೆ, ಅವರ ಮೇಲೆ ತೋರಿಸೋ ಪ್ರೀತಿ, ವಿಶ್ವಾಸ,
ಈಸಿಲಿ ಅಪ್ರೋಚಬಲ್, ಎಲ್ಲರಿಗೂ ಆಶೀರ್ವಾದ ಮಾಡ್ತಾರೆ. ಎಷ್ಟೇ ಹೊತ್ತಾದರೂ ಎಲ್ಲರಿಗೂ ಮಂತ್ರಾಕ್ಷತೆ ಕೊಡ್ತಾರೆ. ಭಕ್ತಿಪೂರ್ವಕವಾಗಿ ರಾಯರನ್ನು ಪ್ರಾರ್ಥಿಸಿ ಅನುಗ್ರಹಿಸಿ ನಮಗೆಲ್ಲ ಮಂತ್ರಾಕ್ಷತೆ ಕೊಡ್ತಾರೆ. ಪ್ರೀತಿಯಿಂದ ಅವ್ರದ್ದು ಒಂದು ಕಾಳಜಿ ವಿಚಾರಕ್ಕೆ ನಾ ತಿಳಿಸ್ಬೇಕು ಅಂತಂದರೆ, ಈ ಯುದ್ಧದ ಸಂದರ್ಭದಲ್ಲಿ ಅವರಿಗೆ ಎಷ್ಟು ಬಿಡುವಿಲ್ಲದ ಅವರಿಗೆ ಕೆಲಸ ಕಾರ್ಯಗಳ ಮಧ್ಯೆ ನಮಗೆ ಫೋನ್ ಮಾಡಿಸಿ ವಿಚಾರಿಸಿ ಹೇಗಿದ್ದಾರೆ, ಏನೂ ತೊಂದರೆ ಇಲ್ವಾ ಅಂತ. ಇದಲ್ವಾ ಮಾತೃ ಹೃದಯ ಅಂದರೆ. ಹಾಗಾಗಿ ಪ್ರೀತಿಯಾಗಲಿ, ಆದರ್ಶಕ್ಕಾಗಲಿ, ಅವ್ರು ಕೊಡೋ ಗೌರವಕ್ಕಾಗಲಿ, ರಾಯರ ಮೇಲಿರುವ ಭಕ್ತಿ ಆಗಲಿ, ಎಲ್ಲದಕ್ಕೂ ಅವರು ಒಂದು ಉದಾಹರಣೆ. ಇನ್ನು ಮಂತ್ರಾಲಯಕ್ಕೆ ಯಾರಾದರೂ ಇತ್ತೀಚೆಗೆ ಭೇಟಿ ಇದ್ದರೆ, ಆ ಮಂತ್ರಾಲಯ ಭೂವೈಕುಂಠ ಹೇಗೆ ತಿರುಪತಿ ರಾರಾಜಿಸ್ತಾ ಇದೆಯೋ ಆ ಥರ ಸುವರ್ಣಮಯವಾಗೋಗಿದೆ ಪೂರ್ತಿ. ನೀವು ರಾಯರ ಪ್ರಾಕಾರದಲ್ಲಿ ನೀವು ಪ್ರದಕ್ಷಿಣೆ ಹಾಕ್ಕೊಂಡು ಬರಬೇಕು ಅಂತಂದರೆ, ರಾಯರಿಗೆ ಮಾಡಿಸಿರುವ ಪ್ರತಿಯೊಂದು ವಸ್ತುಗಳನ್ನು, ಅವರ ಆಸನಗಳನ್ನು, ಬಂಗಾರದ ಪಾತ್ರೆಗಳನ್ನು ಎಲ್ಲನೂ ಪ್ರದರ್ಶಿಸಿದ್ದಾರೆ. ನೋಡ್ತಾ ಇದ್ದರೆ ಮೈಗೆ ರೋಮಾಂಚನ ಆಗತ್ತೆ. ಸುತ್ತೂರ ಬಂಗಾರದ ಲೇಪನವನ್ನು ಮಾಡಿಸ್ತಾ ಇದ್ದಾರೆ. ಆ ಬಾಗಿಲುಗಳು, ರಾಯರ ಮುಂದಿನ ಕಂಬಗಳು, ರಾಯರಿಗೆ ಬರ್ತಿರುವ ಕವಚಗಳು ಎಲ್ಲವೂ ಶ್ರೀಗಳ ಮಾರ್ಗದರ್ಶನದಲ್ಲಿ ರಾಯರ ಅನುಗ್ರಹದಿಂದ, ತಿಮ್ಮಪ್ಪನ ಅನುಗ್ರಹದಿಂದ ನಡೀತಾ ಇದೆ. ಅಂತಹ ರಾಯರ ವೈಭೋಗ ಎಷ್ಟು ಹೇಳಿದ್ರೂ ಕಡಿಮೆನೆ. ನಮಗೆ ರಾಯರ ಹೇಗೆ ದಯೆ ಮಾಡಿದ್ರು ಅಂತ ನಮ್ಮ ಮನೆಯವ್ರು ತಿಳಿಸ್ತಾರೆ. ನಮಸ್ಕಾರ. ನನ್ನ ಧರ್ಮಪತ್ನಿ ಕವಿತಾ ಹೇಳಿರೋ ಹಾಗೆ ನಮಗೆ ಮತ್ತು ರಾಯರ ಗುರುಗಳು, ಈಗಿರೋ ಸ್ವಾಮಿಗಳಿಗೆ ತುಂಬ ನಿಕಟ ಸಂದರ್ಭ. ತುಂಬಾ ನಾವು ರಾಘವೇಂದ್ರ ಸ್ವಾಮಿಗಳ ದಯದಿಂದ ಇಲ್ಲಿವರೆಗೂ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇತ್ತೀಚೆಗೆ 1 ತಿಂಗಳ ಹಿಂದೆ ನನ್ನ ತೋಟಕ್ಕೆ ಶ್ರೀಗಳು ಬಂದು ಸಂಸ್ಥಾನ ಪೂಜೆ ಮಾಡಿ, ಮೂಳರಾಮ ದೇವ್ರ ಪೂಜೆ ಮಾಡಿ, ಸುತ್ತಮುತ್ತಲಿರೋ ಹಳ್ಳಿ ಜನಕ್ಕೆ ಸುಮಾರು ಜನ, 1,000 ಜನದ ಮೇಲೆ ಸೇರಿದ್ರು. ಅಷ್ಟೂ ಜನಕ್ಕೆ ಮಂತ್ರಾಕ್ಷತೆ ಮತ್ತು ದೇವರ ಒಂದು ಹೂವನ್ನ ಕೊಟ್ಟು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿದ್ರು. ಅವರು ಕವಿತಾ ಅವ್ರು ಹೇಳ್ದಂಗೆ ತುಂಬಾ ಮಾತೃ ಹೃದಯ. ಅವರು ಸುಮಾರು ಕಡೆ ನಮ್ಮ ಮನೆತನದ ರಾಯರ ಮಠಕ್ಕೆ ಬಂದು ಅಲ್ಲೂ ಪೂಜೆ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಳ್ಳಿಲಿರೋರ್ಗೆ ಅಷ್ಟು ಜನಕ್ಕೂ ಹೇಳಿ ಹೋಗಿದ್ದಾರೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟು ಏನಂತ ಹೇಳಿದ್ರೆ, ಇತ್ತೀಚೆಗೆ ಅವರ ಒಂದು ವಿಷನರಿ, ಅವರು ಮಂತ್ರಾಲಯನ ಹೇಗೆ ಮುಂದೆ ನೋಡಬೇಕು, ಅವರ ಒಂದು ವಿಷನ್ನಲ್ಲಿ ಮಂತ್ರಾಲಯನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಲಕ್ಷಾಂತರ ಜನ ಭಕ್ತಾದಿಗಳು ಈಗ ಮಂತ್ರಾಲಯಕ್ಕೆ ಬಂದು ದರ್ಶನ ಮಾಡಿ ಎಲ್ಲ ಥರ ವ್ಯವಸ್ಥೆಗಳನ್ನು ಮಾಡಿಕೊಡ್ತಾ ಇದ್ದಾರೆ ಶ್ರೀಗಳು. ಸೊ ಅದೊಂದು ತುಂಬ ನಮ್ಮ ಎಲ್ಲರಿಗೂ ಒಂದು ದೊಡ್ಡದ ಒಂದು ದೇವರ ಸೇವೆ ಮಾಡೋರಿಗೆ ತುಂಬ ಅನುಕೂಲ ಆಗ್ತಾ ಇದೆ. ಎಷ್ಟು ಅವರ ಬಗ್ಗೆ ಹೇಳಿದ್ರು ಮಾತುಗಳು ಕಡಿಮೆನೆ. ಅವರ ಮತ್ತು ರಾಯರ ಅನುಗ್ರಹ ಇರೋವರೆಗೂ ಯಾರಿಗೂ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅನ್ನೋ ಒಂದು ದೃಢ ನಂಬಿಕೆ ನನಗೆ, ಹಾಗೆ ನಮ್ಮ ಮನೆಯವರಿಗೆ. ಹೀಗೆ ರಾಯರ ಒಂದು ಅನುಗ್ರಹ ಮತ್ತು ಅವರ ಒಂದು ಆಶೀರ್ವಾದ ಎಲ್ಲರ ಮೇಲೂ ಇರಲಿ. ಇದೇ ಥರ ನಮಗೆ ಹರಸಿ ದೇವರು, ರಾಯರು ನಮಗೆ ಇನ್ನೂ ಎಷ್ಟು ನಮ್ಮ ಕೈಲಿ ಆಗೋಷ್ಟು ಸೇವೆ ಮಾಡಿಸ್ಕೊಳ್ಳಿ. ಇತ್ತೀಚೆಗೆ ನನ್ನ ಹುಟ್ಟಿದಬ್ಬದ ದಿನಾನು ಸಹಿತ ಫೆಬ್ರವರಿ 21 ಶ್ರೀಗಳು ಬಂದು ಮಂತ್ರಾಲಯಕ್ಕೆ ನೀವು ಬಂದು ದರ್ಶನ ಮಾಡಿ ಅಂತ ಹೇಳಾದ ಮೇಲೆ ಅಲ್ಲಿಗೆ ಕರೆದು ಒಂದು ಅವಾರ್ಡ್ ಅಂತ ಕೊಟ್ಟು ಕಳಿಸಿದ್ದಾರೆ. ಸೊ ಇದೆಲ್ಲ ನನ್ನ ಒಂದು ಭಾಗ್ಯ ಮತ್ತು ರಾಯರ ಕರುಣೆ ಇರೋದ್ರಿಂದನೇ ಇದೆಲ್ಲ ಆಗ್ತಾ ಇದೆ ಅಂತ ನಮ್ಮ ದೃಢವಾದ ಒಂದು ನಂಬಿಕೆ. ರಾಯರು ಹೆಚ್ಚು ಹೆಚ್ಚು ಸೇವೆನ ತಗೊಳ್ಬೇಕು ಅಂತ ಶ್ರೀಗಳ ಮಾರ್ಗದರ್ಶನದಲ್ಲೇ ನಾವು 2022ರಲ್ಲಿ ರಾಯರ ವರ್ಧಂತಿ ಉತ್ಸವದ ಟೈಮ್ನಲ್ಲಿ ನಕ್ಷತ್ರ ಮಾಲೆಯನ್ನು ರಾಯರಿಗೆ ಸಮರ್ಪಣೆ ಮಾಡೋ ಅವಕಾಶ. ನಾವು ಯಾರೂ ಕೊಡೋರಲ್ಲ, ರಾಯರ ಅನುಗ್ರಹ ಇದ್ದು ರಾಯರು ತಗೊಂಡ್ರೆ ಮಾತ್ರ ಕಿಂಚಿತ್ತಾದರೂ ಮಾಡಲಿಕ್ಕೆ ಸಾಧ್ಯ. ಮೊನ್ನೆ ಆರಾಧನೆಗೆ ನವರತ್ನ ಮಾಲೆಯನ್ನು ಸಮರ್ಪಿಸಬೇಕು. ರಾಯರನ್ನು 354ನೇದು ಆರಾಧನೆಗೆ ಸಮರ್ಪಣೆ ಮಾಡೋಕ್ಕೆ ರಾಯರು ಅವಕಾಶ ಮಾಡಿಕೊಟ್ರು. ರಾಯರು ಹೆಚ್ಚಿನ ಶಕ್ತಿ ಕೊಡಬೇಕು, ಬುದ್ಧಿ ಕೊಡಬೇಕು, ಪ್ರೇರಣೆ ಆಗಬೇಕು, ಅನುಗ್ರಹ ಮಾಡಬೇಕು. ಎಲ್ಲ ರಾಯರಿಂದಲೇ, ಎಲ್ಲ ರಾಯರಿಗೆ ಸಮರ್ಪಣೆ ಮಾಡುವಂಥ ಆಶೀರ್ವಾದ ರಾಯರು ಮಾಡಬೇಕು ಅನ್ನೋದು ಒಂದೇ ನಮ್ಮದು ಆಸೆ.
ಸೊ ಮಿಕ್ಕಿದ್ದೆಲ್ಲ ರಾಯರೇ ನೋಡ್ಕೊಳ್ತಾರೆ, ನಮ್ದೇನೂ ಇಲ್ಲ, ನಾ ಹಮ್ ಕರ್ತಾ ಹರಿಕರ್ತ ಅಲ್ವಾ. ಹಾಗಾಗಿ ಎಲ್ಲ ರಾಯರ ಅನುಗ್ರಹ, ನಮ್ಮ ಗುರುಗಳ ಆಶೀರ್ವಾದ. ನಮಸ್ಕಾರ. ರಾಘವೇಂದ್ರ ಸ್ವಾಮಿಗಳ ಈ ಹುಟ್ಟುಹಬ್ಬದ ಶುಭ ಸಂದರ್ಭದಲ್ಲಿ ರಾಯರ ಭಕ್ತರು, ಮೂಲತಃ ಕರ್ನಾಟಕದವರು, ಪ್ರಸ್ತುತ ಮಸ್ಕಟ್ನಲ್ಲಿ ಇರತಕ್ಕಂತಹವರು, ಅರ್ಧ ಕೆಜಿಗೂ ಮಿಗಿಲಾದಂತಹ ಅತ್ಯಂತ ಸುಂದರವಾದ ಕಲಾಕೃತಿಯ ನವರತ್ನದ ಹಾರವನ್ನ ರಾಮದೇವರಿಗೆ, ರಾಯರಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಇದು ರಾಯರ ಜನ್ಮದಿನಕ್ಕೆ ಭಕ್ತರು ನೀಡ್ತಾ ಇರತಕ್ಕಂತಹ ಒಂದು ಭಕ್ತಿಯ ಕಾಣಿಕೆ. ರಾಮಕೃಷ್ಣ ಮತ್ತು ಶ್ರೀಮತಿ ಕವಿತಾ ದಂಪತಿಗಳು ವಿಶೇಷವಾಗಿ ಭಕ್ತಿಯ ಈ ಹಾರವನ್ನ, ಅರ್ಧ ಕೆಜಿಗೂ ಮಿಗಿಲಾದಂತಹ ಈ ಸುಮಾರಾಗಿ 50 ಲಕ್ಷ ರೂಪಾಯಿ ಬೆಲೆ ಬಾಳುವಂತಹ ಈ ಹಾರವನ್ನ ರಾಯರ ಈ ಜನ್ಮದಿನದಂದು ಸಮರ್ಪಣೆ ಮಾಡ್ತಾ ಇದ್ದಾರೆ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ.